ಆಸ್ಪತ್ರೆ ಆಡಳಿತಾಧಿಕಾರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಆರೋಗ್ಯ ಅಧಿಕಾರಿಗೆ ಧಿಕ್ಕಾರ. ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಒಂದಲ್ಲ ಒಂದು ಸಮಸ್ಯೆ ಪ್ರತಿನಿತ್ಯ ಉಂಟಾಗುತ್ತಿದೆ. ಇದೀಗ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ವಿದ್ಯುತ್ ಸೌಲಭ್ಯದಿಂದ ರೋಗಿಗಳು ವಂಚಿತರಾಗಿದ್ದು, ಅದರತ್ತ ಗಮನ ಹರಿಸದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಅಗ್ರಹಾರ ಮೋಹನ್ ನೇತೃತ್ವದ ತಂಡ ದಿಢೀರ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಅಗ್ರಹಾರ ಮೋಹನ್, ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ನನ್ನ ಪತ್ನಿಯನ್ನ ಆರೋಗ್ಯದ ಸಮಸ್ಯೆಯಿಂದ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ದಾಖಲಾಗಿ 1 ಗಂಟೆ ಸಮಯ ಕಳೆದರೂ ಸಹ ವೈದ್ಯರು ಮಾತ್ರ ಕ್ಯಾರೆ ಅಂದಿಲ್ಲ ಹಾಗೂ ಆಸ್ಪತ್ರೆಯಲ್ಲಿ ಸುಮಾರು 2 ಗಂಟೆಗಳ ಕಾಲ ಕರೆಂಟ್ ಹೋಗಿದ್ದು, ರೋಗಿಗಳು ಕಗ್ಗತ್ತಲಿನಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ಉಂಟಾಗಿತ್ತು. ಕನಿಷ್ಠ ಪಕ್ಷ ಆಸ್ಪತ್ರೆಯಲ್ಲಿ ಯುಪಿಎಸ್ ಹಾಗೂ ಜನರೇಟರ್ ವ್ಯವಸ್ಥೆ ಇಲ್ಲ ಎಂದು ದೂರಿದ್ದಾರೆ. ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದರೂ ಮೇಲಧಿಕಾರಿಗಳು ಹಾಗೂ ಸಚಿವರು ಈ ಕೂಡಲೇ ಗಮನ ಹರಿಸದಿದ್ದರೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಭಟನೆಯ ವಿಷಯ ತಿಳಿದ ತಕ್ಷಣ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಭೇಟಿ ನೀಡಿ ಪ್ರತಿಭಟನಾಕಾರರನ್ನ ಮನವೊಲಿಸಲು ಪ್ರಯತ್ನಿಸಿ ಮುಂದೆ ಈ ರೀತಿ ಆಗದಂತೆ ನೋಡಿಕೊಳ್ಳುವ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು. ಅಡ್ಮಿಟ್ ಮಾಡಿದೆ. ಆದರೆ ಅವರು ದಾಖಲು ಮಾಡಿದಾಗ ಇಲ್ಲಿರೋವಂಥ ಯಾವುದೇ ಡಾಕ್ಟ್ರು ಸರಿಯಾಗಿ ಸ್ಪಂದಿಸಲಿಲ್ಲ. ಸಿಬ್ಬಂದಿ ಕೂಡ ಸರಿಯಾಗಿ ಕರೆಂಟ್ ಇಲ್ಲ, ನಮ್ಗೆ UPS ಇಲ್ಲ, ಜನ್ರೇಟರ್ ಇಲ್ಲ ಅಂತೇಳ್ಬಿಟ್ಟು ತುಂಬ ಬೇಜವಾಬ್ದಾರಿಗೆ ಮಾತಾಡೋವಂಥದ್ದು. ಇವರು ಯಾವುದೇ ರೀತಿಯಾದಂಥ ಸ್ಪಂದನೆ ಆಗಿ ಸಿಗ್ತಾ ಇಲ್ಲ. ಚಿಂತಾಮಣಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆ ವ್ಯಾಪಾರದ ವ್ಯವಸ್ಥೆ ಆಗಿದೆ. ವ್ಯಾಪಾರದ ವ್ಯವಸ್ಥೆ ಆಗಿದೆ. ಯಾವುದೇ ರೀತಿಯಾದಂಥ ಸ್ಪಂದನೆ ಸರಿಯಾಗಿ ಸಿಗ್ತಾ ಇಲ್ಲ. ನಾವು ನಮ್ಮದೇ ಆದಂಥ ಸಮಸ್ಯೆ ಇವತ್ತು ನಾನು ನಿಮ್ಗೆ ಹೇಳ್ತಾ ಇಲ್ಲ. ಸುಮಾರು ಇದಕ್ಕೆ ಮುಂಚೆನೇ ನಾನು ಒಬ್ಬ ಜಯಂತಿ ಮೇಡಮ್ ಆಗಿರ್ಬೋದು, ಜಯರಾಮ್ ರೆಡ್ಡಿ ಅವರಾಗಿರ್ಬೋದು, ವಾಣಿ ರೆಡ್ಡಿ ಆಗಿರ್ಬೋದು, ಇಲ್ಲ ಸಂತೋಷ್ ಡಾಕ್ಟರ್ ಅವರಾಗಿರ್ಬೋದು, ಎಲ್ರಿಗೂ ನಾನು ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀನಿ. ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಕ್ಕಲಿಲ್ಲ. ಅವರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆನ ವ್ಯಾಪಾರದ ದಂಧೆ ಹಾಗೂ ಯಾರು ಹೋರಾಟ ಮಾಡಿರ್ತಾರೋ ಅವ್ರ ಮೇಲೆ ಒಂದು ದ್ವೇಷಪೂರಿತ ವ್ಯವಹಾರ ಮಾಡುವಂಥದ್ದು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆದ್ದರಿಂದ 40 ನಿಮಿಷ ಆಗಿದೆ. ನಮ್ಮ ಶ್ರೀಮತಿಯವ್ರನ್ನ ಇಲ್ಲಿ ಕರ್ಕೊಂಬಂದು ಕರೆಂಟ್ ಇಲ್ಲ, ಜನರೇಟರ್ ಇಲ್ಲ. ಈ ರೀತಿ ನಿರ್ಮಾಣ ಆದರೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಒಬ್ಬ ವ್ಯಾಪಾರ ವ್ಯವಸ್ಥಿತವಾದಂಥ ಜಿಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು, ಕೋಲಾರ ಜಿಲ್ಲೆಗಾಗಿರ್ಬೋದು, ಅವಿಭಾಜಿತ ಜಿಲ್ಲೆಗೆ ಒಂದು ಚಿಂತಾಮಣಿ ಒಂದು ಹೆಸರುವಾಸಿಯಾದಂಥ ತಾಲೂಕಾಗಿರ್ಬೋದು. ಆ ತಾಲೂಕಲ್ಲಿ ಸುಮಾರು ಹೋರಾಟಗಾರರಿದ್ದಾರೆ, ಸುಮಾರು ಸಂಘ ಸಂಸ್ಥೆಗಳಿದೆ. ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಚಿಂತಾಮಣಿ ಕ್ಷೇತ್ರದಲ್ಲಿ ಸಚಿವರಾಗಿ ಗೆದ್ದಿರುವಂಥ ಡಾಕ್ಟರ್ MC ಸುಧಾಕರ್ ಅವರು ಇದನ್ನು ಸುಧಾರಣೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿತ್ತು. ಆದರೆ ಯಾವುದೇ ರೀತಿಯಾದಂಥ ಸುಧಾರಣೆ ಅವ್ರು ಮಾಡಲಿಲ್ಲ ಅಂತೇನೆ ಇವತ್ತು ನಿಮ್ಮ ಮಾಧ್ಯಮಗಳ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಬ್ಬ ನಗರಸಭೆ ಸದಸ್ಯರಿಗೆ ಈ ರೀತಿ ಪರಿಸ್ಥಿತಿ ಆದರೆ ಒಬ್ಬ ಬಡಬಗ್ಗರ ಪರಿಸ್ಥಿತಿ ಏನು, ಒಬ್ಬ ಸಾರ್ವಜನಿಕರ ಪರಿಸ್ಥಿತಿ ಏನು? ಹಿಂದಿನ ದಿನಗಳಲ್ಲಿ ನಮ್ಮ ಅಣ್ಣನ ಮಗನ ಕರ್ಕೊಂಡ್ಬಂದಾಗ ಆಂಬ್ಯುಲೆನ್ಸ್ಗೆ 2,000 ಕೇಳ್ತಾರೆ, ಒಬ್ಬರು 3,000 ಕೇಳ್ತಾರೆ. ಮತ್ತೆ ಇಬ್ಬರನ್ನು ಮೂವನ್ನ ಸೇರಿಸಿ ಒಂದೇ ಆಂಬ್ಯುಲೆನ್ಸಲ್ಲಿ ನೀವು ಇವನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನ ಮಗನಿಗೆ ಹೇಳ್ತಾರೆ. ಆದರೂ ಕೂಡ ನಾವಿವತ್ತು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದೀವಿ. ಅವತ್ತು ದಾಖಲು ಮಾಡಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ. ಆದರೂ ಕೂಡ ನನ್ನ ಮಗ ಇವತ್ತು ಉಳಿಲಿಲ್ಲ, ನಮ್ಮ ಅಣ್ಣನ ಮಗ ಇವತ್ತು ಉಳಿಲಿಲ್ಲ. ಆ ದುಃಖ ನಮ್ಮಲ್ಲಿದೆ. ಇಲ್ಲಿ ಯಾವುದೇ ರೀತಿಯಾದಂಥ ಆಡಳಿತ ವ್ಯವಸ್ಥೆ ಸರಿ ಇಲ್ಲ. ಇವತ್ತು ನನ್ನ ಹೆಂಡ್ತಿನ ಕರ್ಕೊಂಡ್ಬಂದಾಗ ಕೂಡ ಈ ರೀತಿ ವ್ಯವಸ್ಥೆ ನಿರ್ಮಾಣ ಮಾಡ್ತಾರೆ ಅಂದರೆ ಇದು ನಮಗೆ ದುಃಖದ ಸಂಗತಿ. ಇದನ್ನು ಸಂಪೂರ್ಣವಾಗಿ ಕಡಿವಾಣ ಆಗಬೇಕು, ಸಚಿವರು ಕಡಿವಾಣ ಆಗಬೇಕು. ಆಗಲಿಲ್ಲ ಅಂದರೆ ನಾವು ಮುಂದಿನ ತಿಂಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ, ಮುಷ್ಕರ ಮಾಡ್ತೀವಿ, ಬೀಗ ಜಡಿತೀವಿ.
ಯಾಕಂದರೆ ಎಷ್ಟು ವರ್ಷಗಳಾಗಲಿ ಎಷ್ಟೇ ದಿನಗಳಾಗಲಿ ಸುಮಾರು ಮೋಸಗಳನ್ನ ಕಡಿವಾಣ ಹಾಕ್ಕೊಂಡಿರೋದಕ್ಕೆ ಆಗಲ್ಲ. ನಿಮ್ಮದೇ ಆದಂಥ ಕ್ಷೇತ್ರ, ನಿಮ್ಮದೇ ಆದಂಥ ಒಂದು ವಿಧಿ ವಿಧಾನಗಳಿದೆ. ಇವತ್ತು ಏನು ಮಾಡ್ತಿದ್ದೀರಿ? ಎಷ್ಟು ಜನ ಸಾವಾಯಿತು, ಎಷ್ಟು ಜನ ನೋವಾಯಿತು, ಎಷ್ಟು ಜನ ತೊಂದರೆ ಆಗಿದೆ. ನಿಮಗೆ ಮನವಿ ಪತ್ರಗಳು ಬಂದಿಲ್ವಾ? ನಿಮಗೆ ದೂರು ದಾಖಲಾಗಿಲ್ವಾ? ಏನು ಮಾಡ್ತಾಯಿದ್ದೀರಿ? ಆರೋಗ್ಯ